ಕಾಂಗ್ರೆಸ್ನಲ್ಲಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಎಂಬ ಬಿವೈವಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಿಮ್ಮ ಕುರ್ಚಿಯೇ ಗಟ್ಟಿ ಇಲ್ಲ, ನಮಗೆ ಹೇಳಕ್ ಬರ್ತಿದ್ದೀರಾ? ನಿಮ್ಮ ಕುರ್ಚಿಯ 4 ಕಾಲುಗಳನ್ನು ಮೊದಲು ಭದ್ರಪಡಿಸಿಕೊಳ್ಳಿ ಅಂತ ಸಿಎಂ ವ್ಯಂಗ್ಯ ಮಾಡಿದ್ದಾರೆ. ನೀವು ನಿಮ್ಮ ಪಕ್ಷದ ಬಗ್ಗೆ ಮೊದಲು ಯೋಚಿಸಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರ ತಿರುಗೇಟು. ಕಾಂಗ್ರೆಸ್ನಲ್ಲಿ ಮುಂದಿನ ಪ್ರಧಾನಿ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟ ಬಿವೈವಿ ಹೇಳಿಕೆ ಸಿಎಂರಿಂದ ತಿರುಗೇಟು ಕೊಡಲಾಗಿದೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕನಿಗೆ ಯಾಕೆ ನೀವು ಟಿಕೆಟ್ ಕೊಟ್ಟಿಲ್ಲ? ಸಂಸತ್ತಲ್ಲಿ ಒಬ್ಬ ಮುಸ್ಲಿಂ ನಾಯಕ ಇಲ್ಲ. ದಲಿತ ನಾಯಕ ಬಂಗಾರು ಲಕ್ಷ್ಮಣ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ದು ಯಾರು? ದ್ರೌಪದಿ ಮುರ್ಮು ಅವರನ್ನೇ ಪ್ರಧಾನಮಂತ್ರಿಯಾಗಿ ಯಾಕೆ ಮಾಡಲಿಲ್ಲ ನೀವು? ಹಾಗಾದ್ರೆ ಲೋಕಸಭೆಯಲ್ಲಿ ಬಿಜೆಪಿಗೆ ಸೇರಿದ ಒಬ್ರು ಮುಸ್ಲಿಂ ಸಂಸದ ಯಾಕಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಿಮ್ಮ ಕುರ್ಚಿಯ ಕಾಲುಗಳೇ 4 ಕಾಲುಗಳೇ ಭದ್ರವಾಗಿಲ್ಲ. ಮೊದಲು ಅವುಗಳನ್ನ ಭದ್ರಪಡಿಸ್ಕೊಳ್ಳಿ. ನೀವು ನಿಮ್ಮ ಪಕ್ಷದ ಬಗ್ಗೆ ಮೊದಲು ಯೋಚಿಸಿ ಅಂತೇಳಿ ಸಿಎಂ ಹೇಳಿದ್ದಾರೆ. ವಿಜೇಂದ್ರಗೆ ಒಂದಷ್ಟು ಪಂಚ ಸವಾಲುಗಳನ್ನು ಕೂಡ ಸಿದ್ದರಾಮಯ್ಯನವರು ಎಸೆದಿದ್ದಾರೆ. ಒಂದನೇದು, ದಲಿತ ನಾಯಕ ಬಂಗಾರು ಲಕ್ಷ್ಮಣ್ ಅವರ ಮೇಲೆ ಏನು ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರಲ್ಲ, ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ ಅವರನ್ನು ಆ ರೀತಿ ನಡೆಸ್ಕೊಂಡಿದ್ದು ಯಾಕೆ ಅನ್ನೋದಕ್ಕೆ ಉತ್ತರ ಕೊಡಿ. ದ್ರೌಪದಿ ಮುರ್ಮು ಅವರನ್ನು ಪ್ರಧಾನಿ ಮಾಡ್ಬೋದಾಗಿತ್ತಲ್ಲ ನೀವು. ದಲಿತರಿಗೆ ನೀವು ಮುಖ್ಯ ಸ್ಥಾನವನ್ನು ಕೊಡೋದಾದರೆ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಒಬ್ಬರಾದರೂ ಮುಸ್ಲಿಂ ಸಂಸದರು ಇದ್ದಾರಾ? ಯಾಕಿಲ್ಲ ಬಿಜೆಪಿಯಲ್ಲಿ ಅಂತ ಕೇಳಿದ್ದಾರೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಒಬ್ಬ ಮುಸ್ಲಿಂಗೆ ನೀವು ಟಿಕೆಟ್ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಕೂಡ ಪ್ರಶ್ನಿಸಿದ್ದಾರೆ. ಹೀಗೆ 1-5 ಪ್ರಶ್ನೆಗಳನ್ನು ಮಾಡುವ ಮೂಲಕ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ.